ನವೀನ್ ಸರ್, ಹಾಯ್. ಲಂಚ್ಗೆ ಮೀನಾಕ್ಷಿ ಕೆಫೆ ಕರ್ಕೊಂಬಂದಿದ್ದಾರೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನಮ್ಮಲ್ಲಿ ಕರೆದಿದ್ದಕ್ಕೆ. ಸರ್, ನೋಡಿದವರು ಏನಂತಾರೆ ಆಗ್ಲೇ ಎಲ್ಲರೂ ಕಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ ಆಗ್ಲೇ ಏನ್ ಅನ್ಬೋದು ಅಂತ. ಬ್ಲಾಕ್ ಬಸ್ಟರ್ ಅಂತಾರೆ, ಸೂಪರ್ ಅಂತಾರೆ. ಮೋಸ್ಟ್ ಪಾಸಿಟಿವ್ ಕಮೆಂಟ್ಸ್ ನೋಡ್ರೆ ನಾವು ರೀಸೆಂಟ್ ಆಗಿ ನಿಮ್ ಸಿನಿಮಾ ಟೀಸರ್ಗೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಆ ಒಂದು ಲವ್? ಖುಷಿ ಆದ್ರೆ ಫಸ್ಟ್ ಬಂದಾಗ ಗುರುತಿಸುವಿಕೆಗೆ ಆ ಹಪಾಪಿ ಇರುತ್ತಲ್ಲ ನಮ್ಗೆ, ನಮ್ಮನ್ನು ಗುರುತಿಸ್ಬೇಕು ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಯಾರೋ ಮಾತಾಡ್ಸ್ಬೇಕು, ಎಲ್ಲ ಹಂಗಿರುತ್ತಲ್ಲ. ಇವಾಗ ನೋಡಿದಾಗ ವಿ ಆರ್ ವೇಟಿಂಗ್ ಅಂತ ಕಮೆಂಟ್ ಬರೋದಾಗ್ಲಿ, ಅಥವಾ ರಿಲೀಸ್ ಡೇಟ್ ಯಾವಾಗ ಹೇಳ್ತೀರಾ ಅಂತ ಕಮೆಂಟ್ ಬರೋದಾಗ್ಲಿ, ಇಲ್ಲ ಫಸ್ಟ್ ಡೇ ಫಸ್ಟ್ ನಾವು ಬರ್ತೀವಿ ಅಂತ ಆ ಥರ ಕಮೆಂಟ್ಗಳನ್ನೆಲ್ಲ ನೋಡೋದಾಗಲಿ, ಅಥವಾ ಸಿನಿಮಾಗೆ ವಿಶ್ ಮಾಡೋದಾಗ್ಲಿ, ಪ್ರತಿಯೊಬ್ರು ಒಂದೊಂದು ವಿಶು ಕೂಡ ಬಹಳ ಖುಷಿ ಕೊಡುತ್ತೆ. ಟೈಟ್ಲೇ ಹಂಗಿರೋದ್ರಿಂದ ನೋಡಿದವ್ರು ಏನಂತಾರೆ ಚೆನ್ನಾಗಿದೆ ಅಂತಾರೆ. ಸೊ ಅದು ಫಸ್ಟ್ ಪೋಸ್ಟರ್ ಬಿಟ್ಟಾಗಿಂದನೂ ಕಮೆಂಟ್ ಮಾಡ್ತಾ ಬರ್ತಿದ್ರಲ್ಲ, ಖುಷಿ. ಸರ್, ಸಿನಿಮಾ ಗುಲ್ಟು ಆದ್ಮೇಲೆ ಒಂದಿಷ್ಟು ಸಿನಿಮಾಗಳು ಬಂದ್ವು. ಮಧ್ಯದಲ್ಲಿ ಟೈಮ್ ತಗೊಂಡ್ರಿ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಇಲ್ಲ, ಇವರು ಕೂಡ ಟೈಮ್ ತಗೋತಿದ್ದಾರೆ, ಬೇಗ ಸಿನಿಮಾ ಮಾಡ್ಬೇಕು, ಲೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಲಾಸ್ಟ್ ಇಯರ್ 2023 ನಲ್ಲಿ 2 3 ಸಿನಿಮಾ ಬಂದ್ವು. 24 ಫುಲ್ ಗ್ಯಾಪ್ ತಗೊಂಡ್ಬಿಟ್ರಿ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಯಾವಾಗ ಸರ್? ಅಂದ್ರೆ ಇಲ್ಲ ಅಂದ್ರೆ ಏನಂತಂದ್ರೆ ಗ್ಯಾಪ್ ತಗೊಳ್ಳೋದು ಸ್ವಾಭಾವಿಕವಾಗಿ ಇಷ್ಟಪಟ್ಟು ಏನ್ ಗ್ಯಾಪ್ ತಗೊಂಡ್ರಲ್ಲ, ಅದು ಗ್ಯಾಪ್ ಆಗ್ಬಿಡುತ್ತೆ. ಈಗೇನೋ ಟಾಕ್ಸಿಕ್ ತರ ಒಂದು ದೊಡ್ಡ ಸಿನಿಮಾ ಮಾಡ್ತಾ ಇದೀವಿ, ಅದಕ್ಕೆ ಒಂದು 3 ವರ್ಷ ಗ್ಯಾಪ್ ತಗೋತಾರೆ, ಅದು ವರ್ತ್ ಗ್ಯಾಪ್. ಬಟ್ ನಮ್ದು ಹಂಗಾಗಲ್ಲ. ಅಂದ್ರೆ ಒಂದ್ ಕತೆ ಇಷ್ಟಪಟ್ಟಿರ್ತೀವಿ, ಓಕೆ ಆಗಿರುತ್ತೆ. ಬಟ್ ಪ್ರೊಡಕ್ಷನ್ ಕಡೆಯಿಂದ ಎಲ್ಲಾನು ಸಿದ್ಧತೆಗಳಾಗ್ಬೇಕಲ್ಲ, ಹಿಂಗಾಗಿ ಗ್ಯಾಪ್ ಆಗ್ಬಿಡುತ್ತೆ. ಆಮೇಲೆ ಕೆಲವೊಂದು ಸಿನಿಮಾಗಳು ಟೇಕ್ ಆಫ್ ಆಗುದಿಲ್ಲ, ಕೆಲವೊಂದು ಸಿನಿಮಾಗಳು ಇಲ್ಲ ರಿಲೀಸ್ ಡೇಟ್ ಇದು ಚೆನ್ನಾಗಿಲ್ಲ, ಇನ್ನೊಂದು ಡೇಟಿಗೆ ಬರೋಣ, ದೊಡ್ಡ ಸಿನಿಮಾಗಳು ಬರ್ತಿದ್ದಾವೆ, ಅಥವಾ 4-5 ಸಿನಿಮಾಗಳು ಒಂದೇ ಡೇಟ್ ರಿಲೀಸ್ ಆಗ್ತಿದ್ದಾವೆ. ಸೊ ಹಂಗಾಗಿ ಡಿಲೇಗಳಾಗುತ್ತೆ. ಬಟ್ ಕತೆಗಳ ಆಯ್ಕೆಯಲ್ಲಿ ನಾನು ಟೈಮ್ ತಗೋತೀನಿ. ಯಾಕಂತಂದ್ರೆ ಐ ಫೀಲ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅಂದ್ರೆ ಈಗ ನಮ್ಮನ್ನು ನೋಡಕ್ ಯಾರೋ ಅವ್ರ ರೊಕ್ಕ ಕೊಟ್ಟು, ಅವ್ರ ಟೈಮ್ ಕೊಟ್ಟು ನಮ್ಮನ್ನು ನೋಡಕ್ ಯಾರೋ ಪಿಕ್ಚರ್ ಬರ್ತಾರೆ ಅಂತಂದ್ರೆ ವರ್ತ್ ಅನ್ಸ್ಬೇಕಲ್ಲ ಅವ್ರಿಗೆ. ಸೊ ಹಿಂಗಾಗಿ ಅಲ್ಲಿ ಆಯ್ಕೆಗಳಲ್ಲಿ ನಾವು ಹುಷಾರಾಗಿರ್ಬೇಕು ಅಂತ. ಅದು ಇವಾಗಿಂದಲ್ಲ, ಪಿಕ್ಚರ್ ಬರೋಕಿನ್ನ ಮೊದಲಿಂದನೂ ಮನ್ಸ್ನಾಗ ಇಟ್ಕೊಂಡ್ ಬಂದಿದ್ದೇವೆ. ಒಳ್ಳೆ ಸಿನಿಮಾಗಳೇ ಮಾಡ್ಬೇಕು, ಆಯ್ಕೆ ಮಾಡೋ ಒಳ್ಳೆ ಕಥೆಗಳನ್ನ ಆಯ್ಕೆ ಮಾಡ್ಬೇಕು. ಅಂದ್ರೆ ನಾನು ಹೇಳ್ತಿರೋದು, ಸಿನಿಮಾದ ಗೆಲುವು ಸೋಲು ಸೆಕೆಂಡ್ರಿ, ಆಯ್ಕೆ ಮಾಡ್ಕೋಬೇಕಾದ್ರೆ ಕಥೆಯಾರು ಚಲೋ ಇರ್ಬೇಕಲ್ಲ ಅಂತ ಹಂಗ ಅನ್ಕೊಂಡು ಟೈಮ್ ತಗೊಂಡು ಸೆಲೆಕ್ಟ್ ಮಾಡ್ಕೊತೀವಿ. ಇದಕ್ಕೊಂದು ಇನ್ನೊಂದು ಲೀಡ್ ಆಗಿ ತಗೋತೀನಿ ಸರ್. ನಾನು ಡೈರೆಕ್ಟರ್ ಜೊತೆ ಆಗ್ಲೇ ಮಾತಾಡ್ದೆ. ನಾನು ಬೈಟ್ಸ್ ಎಲ್ಲ ತಗೊಂಡು ಚಿಕ್ ಚಾಟ್ ಮಾಡ್ತಾ ಇದ್ದೆ. ಅವಾಗ ಹೇಳಿದ್ರು, ನಾನು ಹಿಂಗೆ ಕತೆ ಬರ್ದಿದ್ದೀನಿ, ಇದ್ರ ಹುಡುಕಾಟದಲ್ಲಿದ್ದೆ, ನವೀನ್ ಸರ್ಗೆ ಒಂದ್ಸಲ ಕತೆ ಹೇಳ್ಬೇಕು ಅಂತ ಹೇಳಿದ್ರು. ಅವ್ರು ಒಂದ್ಸಲ ಬಂದು ನರೇಶನ್ ಕೊಡಿ ಅಂದ್ರು. ನಾನು ಹೋಗಿ ನರೇಶನ್ ಕೊಟ್ಟೆ. ಒಂದು 4 ದಿನ ವೇಟ್ ಮಾಡಿ ನಾನು ಹೇಳ್ತೀನಿ ಅಂದ್ರು. 4 ದಿನ ಆಯ್ತು, 10 ದಿನ ಆಯ್ತು, ಅವ್ರು ರೆಸ್ಪಾಂಡ್ ಮಾಡಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ಒಂದ್ಸಲ ಮೀಟ್ ಆಗಿದ್ರು. ಸ್ವಲ್ಪ ದಿನ ಬಿಟ್ಟು ಮತ್ತೆ ಹೇಳ್ತೀನಿ ಅಂತೇಳಿ ಫೈನಲ್ ಆಗಿ ಹೇಳಿದ್ರು. ನನ್ಗೂ ಭಯ ಆಗ್ಬಿಟ್ಟಿತ್ತು ಅವಾಗ. ನವೀನ್ ಸರ್ ಓಕೆ ಮಾಡ್ಲಿಲ್ಲ ಅಂದ್ರೆ ನನ್ ಕತೆ ಚೆನ್ನಾಗಿಲ್ವಾ ಅಂತ ನನ್ಗೊಂದು ಇನ್ಫೀರಿಯರಿಟಿ ಇತ್ತು. ಬಟ್ ಫೈನಲಿ ಅವರು ಓಕೆ ಅಂದ್ರು ಅಂತ. ಏನ್ ಆಲೋಚನೆ ಮಾಡ್ತೀರಾ ಒಂದ್ ಕತೆನ ನೀವು ಎಸ್ ಅಂತ ಅನ್ಬೇಕು ಅಂದ್ರೆ? ಮೇನಾಗಿ ಫಸ್ಟು ಪಾತ್ರ ಹೇಗಿದೆ ಅದಕ್ಕೂ ಜಾಸ್ತಿ. ಕೆಲವು ಸಿನಿಮಾಗಳು ಏನಾಗಿರುತ್ತೆ, ಪಾತ್ರ ಅದ್ಭುತವಾಗಿರುತ್ತೆ, ಪರ್ಫಾರ್ಮಿಂಗ್ ಸ್ಪೇಸ್ ಅದ್ಭುತವಾಗಿರ್ತದೆ, ಬಟ್ ಓವರ್ ಆಲ್ ಕಥೆಗಳು ಅಷ್ಟು ಮೂಲ ನೀಡೋದಿಲ್ಲ ಮನುಷ್ಯರು. ಕೆಲವೊಂದ್ಸರಿ ಕತೆ ಅದ್ಭುತವಾಗಿರ್ತದೆ, ಪಾತ್ರಗಳು ಅಷ್ಟಕ್ಕಷ್ಟೇ ಇರುತ್ತೆ. ಈ ಎರಡು ಎಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಅದನ್ನ ನೋಡ್ತೀವಿ. ಸೊ ಆ ಥರ ಬ್ಯಾಲೆನ್ಸ್ ಆಗಿರೋದ್ರಲ್ಲಿ ಇಲ್ಲಿ ಪಾತ್ರನೂ ಚಲೋ ಐತಿ, ಸ್ಪೇಸಿಂಗು ಚಲೋ ಐತಿ, ಕಥೆನೂ ಚಲೋ ಐತಿ. ಅದು ಎಲ್ಲರಿಗೂ ಕನೆಕ್ಟ್ ಆಗುವಂತ ಪಾತ್ರ ಮತ್ತೆ ಕಥೆ.
ಮತ್ತೆ ನಿರ್ದೇಶಕರ ದೃಷ್ಟಿಕೋನ ಇರ್ತದೆ. ಈ ಕಥೆನ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಜನಕ್ಕೆ, ಅವ್ರನ್ನ ಮಾತಾಡ್ಸಿದಾಗ ಅವ್ರು ಹೇಳಿರ್ತಾರೆ. ಹೌದು ಹೌದು. ಸೊ ಆ ದೃಷ್ಟಿಕೋನ ಕೂಡ ಬಹಳ ಚಲೋ ಅನಿಸ್ತು. ಸೊ ಹಿಂಗಾಗಿ ಇಷ್ಟಪಟ್ಟಿದ್ದು. ಆ ಟೈಮಲ್ಲಿ ಟೈಮ್ ತಗೊಂಡಿದ್ದು ಒಂದಿವ್ಸ ಬರೀ ಮಾಡ್ತಿದ್ದೆ ನಾನು ಆಲ್ರೆಡಿ. ಸೊ ಒಂದ್ ಸಣ್ಣ ಸಾಮ್ಯತೆ ಐತಿ, ಅಷ್ಟಾಗಿ ಇಲ್ಲದೆ ಹೋದ್ರು ಒಂದೆರಡು ವಿಷಯಗಳಲ್ಲಿ ಸಾಮ್ಯತೆ ಕಾಣಿಸುತ್ತೆ. ಅದಕ್ಕೆ ತಗೊಳ್ಳೋದ ಒಂದಿಸಿ ಬರೀರಲ್ಲಿ ಇರುವಂತಹ ರಂಜಿತ್ಗೂ ಈ ಸಿನಿಮಾದಲ್ಲಿ ಬರುವಂತಹ ಸಿದ್ಧಾರ್ಥ್ಗೂ ಮೇನ್ ಕನೆಕ್ಷನ್ ಏನು ಅಂದ್ರೆ ಅವರಿಬ್ರು ನಮ್ಗೆ ಹತ್ರ ಆಗ್ತಾರೆ. ಅಂದ್ರೆ ಮಿಡ್ಲ್ ಕ್ಲಾಸ್ ಲೈಫ್ಗೆ ಹತ್ರ ಆಗುವಂತ ಹುಡುಗರು. ಆ ಸ್ವಭಾವ ಬದುಕು ಇರುತ್ತಲ್ಲ, ಅವರಿಬ್ರದ್ದು ಲೈಫ್ ಬೇರೆ ಬೇರೆ ಲೈಫ್ಗಳು, ಮೆಚುರಿಟಿ ಬೇರೆ ಬೇರೆ. ಸಿದ್ಧಾರ್ಥನ ಮೆಚುರಿಟಿನೇ ಬೇರೆ, ಮತ್ತೆ ಇವ್ರದ್ದು ಮೆಚುರಿಟಿನೇ ಬೇರೆ, ರಂಜಿತ್. ಅವರಿಬ್ರು ಬದುಕಲ್ಲಿ ಒಂದು ಪಾಯಿಂಟ್ ಕ್ರಿಸ್ ಕ್ರಾಸ್ ಇದೆ, ಪಾತ್ ಕ್ರಾಸಿಂಗ್ ಅನ್ನೋ ತರದ್ ಒಂದು ಎಲಿಮೆಂಟ್ ಬರುತ್ತೆ. ಅಲ್ಲಿ ಸ್ವಲ್ಪ ಸಿಮಿಲಾರಿಟಿ ಅನ್ಸುತ್ತೆ ಅಷ್ಟೇ, ಅದ್ ಬಿಟ್ರೆ ಬೇರೆ ಬೇರೆ. ಬಟ್ ಕಥೆ ತಗೋಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀವಲ್ವಾ, ಸೊ ಅಲ್ಲಿ ಅದಕ್ಕೆ ಟೈಮ್ ತಗೊಂಡಿದ್ದೆ ಅಷ್ಟೇ. ನಾನು ನೀವು ಊಟ ಮಾಡ್ಕೊಂತಿದ್ದೀನಿ ಸರ್. ಮಾತಾಡ್ತಾ ಹೇಳ್ತಾ ಇದ್ದೆ ಊಟ ಆಯ್ತು, ಅಲ್ಲಿ ಪಾಸ್ ತಗೊಂಡು ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ ನಾನು. ಸಿನಿಮಾದ ಟೀಸರ್ಗೆ ನಾನು ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಓದ್ತಾ ಇರ್ತಿದ್ದೆ. ಕಮೆಂಟ್ಸ್ ಓದ್ಬೇಕಾದ್ರೆ ನಾನು ಹೇಳಿದಾಗ್ಲೇ ದಿ ಮೋಸ್ಟ್ ಜಾಸ್ತಿ ಪಾಸಿಟಿವ್ ಕಮೆಂಟ್ಸ್ ಬಂದಂತ ಟೀಸರ್ ಅಂತ. ಅದ್ರಲ್ಲಿ ಬರ್ದಿದ್ರು ನೆಕ್ಸ್ಟ್ ಅಪ್ಕಮಿಂಗ್ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಅಂತ. ಆಮೇಲೆ ಇನ್ನೊಂದು ಬರ್ದಿದ್ರು ದ ನ್ಯಾಚುರಲ್ ಸ್ಟಾರ್ ಆಫ್ KFI ಅಂತ. ಈ ತರ ಅಂದ್ರೆ ಒಬ್ಬ ಸ್ಟಾರ್ ಆಗೋ ಹೊಗಳಿಕೆ ಬರೋದು ಕೂಡ ಕಾಮನ್, ನಟನಾಗಿ ಆಸ್ ಎ ಆಕ್ಟರ್ ಆಗೋ ಬರೋದು ಕಾಮನ್. ಎರಡೂ ಸೇರಿ ಒಬ್ಬ ನಟನ್ಗೆ ಬರೋದು ಅನ್ನೋದು ನಾನು ಬಹಳ ರೇರ್ ಆಗಿ ನೋಡ್ತಿದ್ದೀನಿ ಆಫ್ಟರ್ ರೀಸೆಂಟ್ ಆಗಿ. ಅಂದ್ರೆ ಆ ಅಪ್ರಿಸಿಯೇಷನ್ ಎಲ್ಲ ಹೆಂಗ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಫಸ್ಟ್ ಅವಕಾಶಗಳಿಗೆ ಹೊಡೆದಾಡ್ತಾ ಇರ್ತೀವ, ಆಮೇಲೆ ಅವಕಾಶಗಳನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತೀವ, ಪ್ರೂವ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸಿನಿಮಾ ಹಿಟ್ ಆಗ್ಬೇಕು ಅಂತ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಕನ್ಸಿಸ್ಟೆಂಟ್ ಆಗಿ ಒಂದಿಷ್ಟು ಮಾರ್ಕೆಟ್ ಅಂತ ಪ್ರೂವ್ ಆದ್ಮೇಲೆ ಒಬ್ರು ಸ್ಟಾರ್ ಅಂತ ಎಮರ್ಜ್ ಆಗೋದು. ಸೊ ಆ ಜರ್ನಿ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಕನ್ಸು ಅದೇ ಆಗಿರುತ್ತೆ. ನಾವು ಬರ್ಬೇಕಾದ್ರಪ್ಪ ಅಂದ್ರೆ ಸಿನಿಮಾ ಮಾಡಬೇಕು ಅನ್ನೋ ಕನ್ಸು ಇಟ್ಕೊಂಡು ಬರ್ಬೇಕಾದ್ರೆ ನಾವು ಸ್ಟಾರ್ಗಳು ನೋಡ್ಕೊಂಡೆ ಬಂದಿರ್ತೀವಲ್ಲ, ಹಂಗೊಬ್ರು ಯಾರೋ ಆ ರೀತಿ ಮಾತಾಡ್ಸಿದಾಗ ಖುಷಿ ಆಗುತ್ತೆ. ಆಮೇಲೆ ರೆಸ್ಪಾನ್ಸಿಬಲ್ ಆಗಿ ತಗೋಬೇಕದ್ನ ಅಷ್ಟೇ. ಅಂದ್ರೆ ಇನ್ನು ಸ್ವಲ್ಪ ಹೆಚ್ಚಾಗಿ ಓಕೆ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಿದೆ ಅಂತಂದಾಗ, ಅಥವಾ ಈ ತರದ್ದು ಒಂದು ಕಾನ್ವರ್ಸೇಷನ್ ಬಿಲ್ಡ್ ಆಗತೈತಿ, ಮಾತುಗಳು ಕೇಳಿ ಬರ್ತದೋ ಅಂತಂದಾಗ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು, ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಇನ್ನು ನೀವು ಹೇಳೋದು ಅಂದ್ರೆ ಕಥೆನ ಇನ್ನೂ ಚಲೋದ್ನಾಗ ಚೂಸ್ ಮಾಡಬೇಕು. ಅಷ್ಟು ಬಿಟ್ರೆ ಅಗೇನ್ ಇಟ್ಸ್ ವರ್ಕ್. ಅಂದ್ರೆ ಕೆಲ್ಸದ ಮೇಲೆ ಇನ್ನೂ ಶ್ರದ್ಧೆ ಆಗ್ಲಿ ಪರಿಶ್ರಮ ಆಗ್ಲಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ಅನ್ಸುತ್ತೆ ಹೊರತು ಬೇರೆ ಏನು ಓಡೋದಲ್ಲ ತಲೆ. ಸರ್ ಅಂದ್ರೆ ನಿಮ್ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ, ಸಿನಿಮಾಗೆ ಒಂದು ಪಾತ್ರಕ್ಕೆ ಹೆಂಗ್ ತಯಾರಿ ಆಗ್ತೀರಾ ಅಂತ? ಬಿಕಾಸ್ ಯಾವುದೇ ಸಿನಿಮಾ ಕೊಟ್ರು ಎಲ್ಲರೂ ಹೇಳೋ ತರನೇ ನವೀನ್ ಶಂಕರ್ ಒಳ್ಳೆ ಆಕ್ಟರ್ ಅಂತ ಹೇಳ್ತಿರ್ತಾರೆ. ನಿಮ್ ಪ್ರಿಪ್ರೇಷನ್ ಯಾವ ತರ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈ ಸಿನಿಮಾ ಈ ಪಾತ್ರನೇ ತಗೊಂಡು ಇದೇ ಪಾತ್ರಕ್ಕೆ ಹೇಳಿ. ಸಿದ್ಧಾರ್ಥ್ ಪಾತ್ರಕ್ಕೆ ಅಂದ್ರೆ ಫಸ್ಟ್ ಫಿಸಿಕಲಿ ಅಂತ ಲೀನ್ ಕಾಣ್ತೀರಾ, ಫಿಸಿಕಲಿ ಲೀನ್ ಆಗಿದ್ದೀರಾ. ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಒಂದಿರುತ್ತೆ. ಹೌದು, ಪ್ರತಿ ಪಾತ್ರಕ್ಕೂ ಅದರದಂತ ಒಂದು ವ್ಯಕ್ತಿತ್ವ ಅಂತ ರೆಡಿ ಮಾಡ್ಕೊತೀವಲ್ವಾ. ಫಾರ್ ಎವ್ರಿಥಿಂಗ್ ಸ್ಕ್ರಿಪ್ಟ್ ಇಸ್ ದ ಫಸ್ಟ್ ಥಿಂಗ್ ಅಲ್ಲ. ಸ್ಕ್ರಿಪ್ಟ್ದು ಒಳಗೆ ಒಂದಿಷ್ಟು ಇನ್ಪುಟ್ಸ್ ಇರ್ತವೆ. ಒಳ್ಳೆ ಬರವಣಿಗೆ ಅಂತ ಅನ್ಸ್ಕೊಳ್ಳೋದು ಯಾವಾಗ್ಲೂ ಪಾತ್ರದ ಬಗ್ಗೆ ಮಾಹಿತಿ ಎಲ್ಲಿ ಜಾಸ್ತಿ ನಮ್ಗೆ ಸಿಗ್ತಾ ಹೋಗುತ್ತಲ್ಲ, ಅದೊಂದು ಒಳ್ಳೆ ಬರವಣಿಗೆ ಆಗಿರುತ್ತೆ ಅಂತ. ಅಂದ್ರೆ ಪಾತ್ರದ ಬರವಣಿಗೆ. ಹೌದು. ಅದಾದ್ಮೇಲೆ ಡೈರೆಕ್ಟರ್ಸ್ ಫಸ್ಟ್ ಕನ್ಸು ಅವ್ರು ಕಂಡಿರ್ತಾರಲ್ಲ, ಹಿಂಗಾಗಿ ಅವರು ಕೂಡ ಪಾತ್ರದ ಆಳ ಅಗಲ ಹಿನ್ನೆಲೆ ಎಲ್ಲಾನು ಅವ್ರು ಹೇಳ್ಕೊತ ಹೋಗ್ತಾರೆ. ಅದ್ರ ಮೇಲೆ ನಾವು ಥಿಯೇಟರ್ ಮಾಡ್ತಾ ಕಲ್ತಂತ ಒಂದಿಷ್ಟು ಲೆಸನ್ಸು, ಆಮೇಲೆ ಓದಂಥ ಪುಸ್ತಕಗಳು, ಅದ್ರದ್ದು ಹೆಲ್ಪ್ ತಗೊಂಡು ಒಂದು ವ್ಯಕ್ತಿತ್ವನ ಕಟ್ಕೊಳ್ತಾ ಹೋಗ್ತೇವೆ. ಅದಕ್ಕೋತ ಹೋಗಿ ಅದ್ರದ್ದೊಂದು ಎಮೋಷ್ನಲ್ ಗ್ರಾಫ್ ಏನೈತಿ ಕ್ಯಾರೆಕ್ಟರ್ದು, ಮತ್ತೆ ಅದ್ರದ್ದು ಆತ ಹೆಂಗೆ ಕಾಣಿಸ್ಕೊತಾನೆ, ಆತನ ಭಾಷೆ ಏನೈತಿ, ಅದನ್ನ ಯಾವ ಭಾಗದಿಂದ ಬಂದಾನೆ, ಮತ್ತೆ
ಆ ಪಾತ್ರ ಏನ್ ಕೆಲಸ ಮಾಡುತ್ತಾ, ಕೆಲಸ ಮಾಡ್ತಾ ಇದ್ರೆ ಈಗ ಕೆಲಸ ಮಾಡ್ತಾ ಮಾಡ್ತಾನೆ ಒಂದಿಷ್ಟು ಲಿಂಗ್ವಿಸ್ಟಿಕ್ ಚೇಂಜಸ್ ಆಗ್ತಾ ಹೋಗುತ್ತಾ. ಈಗ ನಾವು ಹೋಟೆಲ್ನಾಗ ಕೆಲಸ ಮಾಡ್ತಿದ್ರೆ ಅವ್ನ್ ಮಾತಾಡೋದು ಅವ್ನ್ ಪಿಚ್ ಆಗ್ಲಿ ಅಥವಾ ಪದ ಬಳಕೆ, ಇಲ್ಲ ಒಂದು ಕಾರ್ಪೊರೇಟ್ ಸೆಕ್ಟರ್ ಕೆಲಸ ಮಾಡ್ತಿದ್ವಿ ಅಂದ್ರೆ ಅವನ ಲ್ಯಾಂಗ್ವೇಜ್ ಒಂದ್ ಸ್ವಲ್ಪ ಬೇರೆ ಆಗಿರ್ತೈತಿ. ಇಲ್ಲ ಆಟೋ ಓಡಿಸ್ತಿದ್ವಿಪ್ಪ ಅಂತಂದ್ರೆ, ಲೇಬರ್ ಕೆಲಸ ಮಾಡ್ತಿದ್ವಿ ಅಂದ್ರೆ, ಇಲ್ಲ ಈಗ ನಾವು ಸಿನಿಮಾದಾಗ ಕೆಲಸ ಮಾಡ್ತೀವಿ ಅಂದ್ರೆ ನಮ್ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಆಗಿರ್ತಲ್ಲ ಆಗಿರ್ತಾವಲ್ಲ. ಏನ್ರ ನೋಡಿದ್ಗಳೇನ ಮಸ್ತ್ ಫ್ರೇಮ್ ಐತಲ್ಲ ಇದು ಅಂತ ಅಂದ್ರೆ ಪದ ಬಳಕೆ ಒಂದು ಚೇಂಜ್ ಆಗ್ತದೆ. ಸೊ ಹಾಗೆ ಲ್ಯಾಂಗ್ವೇಜ್ ಇಂದ ಹಿಡಿದು ಒಂದು ವ್ಯಕ್ತಿತ್ವ, ಒಂದು ಗುಣ ಸ್ವಭಾವ, ಇದರೆಲ್ಲದ್ರ ಮೇಲೆ ವರ್ಕ್ ಮಾಡ್ತಾ ಒಂದು ವ್ಯಕ್ತಿತ್ವನ ಬಿಲ್ಡ್ ಮಾಡ್ಕೊತ ಹೋಗ್ತೀವಿ. ಸೊ ಹಾಗೆ ಅದಕ್ಕೆ ಸಿದ್ಧಾರ್ಥನಿಗೆ ಎಸ್ಪೆಷಲಿ ಆತನ ಎಮೋಷನಲ್ ಗ್ರಾಫ್ ಬಹಳ ಎವಿಡೆಂಟ್ ಆಗಿ ಕಾಣಿಸುತ್ತೆ ಸಿನಿಮಾದಾಗ. ಅವನಿಗಾದಂತ ಇಂಪ್ಯಾಕ್ಟ್, ಎಮೋಷನಲ್ ಇಂಪ್ಯಾಕ್ಟ್ ಅವನ ಮೇಲೆ, ಅವನ ಗುಣ ಸ್ವಭಾವದ ಮೇಲೆ ಏನೇನು ಇಂಪ್ಯಾಕ್ಟ್ ಆಗಿರುತ್ತಲ್ಲ, ಸೋಷಿಯಲಿ ಆದಂತ ಒಂದಿಷ್ಟು ಇಂಪ್ಯಾಕ್ಟ್, ಮತ್ತೆ ಅವನ ಬೆಳವಣಿಗೆ, ಹುಟ್ಟು ಮತ್ತೆ ಬೆಳವಣಿಗೆಯಲ್ಲಿ ಆದಂತ ಇಂಪ್ಯಾಕ್ಟ್, ಅದರ ಮೇಲೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು. ಎಮೋಷನಲ್ ನೇಚರ್ ಮತ್ತೆ ಅದ್ರ ಗ್ರಾಫ್ ಮೇಲೆ. ಸೊ ಹಂಗೆ ಅಂದ್ರೆ ಪ್ರತಿಯೊಂದು ಪಾತ್ರನೂ ಕೂಡ ಆಮೇಲೆ ಯಾವ ಕೂಡ ತೀರಾ ವಿರಳ, ಅಂದ್ರೆ ನಮ್ಮಿಂದ ಆಚೆ ಇರುವಂತ ಪಾತ್ರಗಳು ಬಹಳ ವಿರಳ. ಯಾವ್ದೋ ಒಂದು ಸಂದರ್ಭದಾಗ ನಾವು ಆ ತರ ಒಂದು ರಿಯಾಕ್ಟ್ ಮಾಡ್ಬಿಟ್ಟಿರ್ತೀವಿ, ಬಟ್ ಅದು ನಮಗೆ ಅರಿವಿಗೆ ಬಂದಿರೋದಿಲ್ಲ. ಈ ಪಾತ್ರ ಅಂತ ಬಂದಾಗ ಆ ಪಾತ್ರದ ಡೀಟೇಲ್ಸ್ ತಗೊಂಡು ಕೆಲಸ ಮಾಡೋದು ಅಷ್ಟೇ. ನನಗೆ ಇನ್ನೊಂದು ಖುಷಿ ಏನ್ ಗೊತ್ತಾ ಸರ್, ಸಿನಿಮಾದಲ್ಲಿ ನೀವು ಯಾವುದೇ ಭಾಷೆ ತರ ಅಂದ್ರೆ ಯಾವುದೇ ಸ್ಲ್ಯಾಂಗ್ ಮಾತಾಡಿದ್ರು ಕೂಡ, ನೀವು ಇಂಟರ್ವ್ಯೂ ಆಗಿರ್ಬೋದು, ಎಲ್ಲಾದ್ರೂ ಸ್ಟೇಜ್ ಮೇಲೆ ಬಂದ್ರು ಕೂಡ ನೀವು ಪಕ್ಕ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಾತಾಡ್ತೀರಾ. ಬಿಕಾಸ್ ನಾನು ಕೂಡ ಉತ್ತರ ಕರ್ನಾಟಕ ಬಂದೆ, ನಮ್ದು ಬಳ್ಳಾರಿ. ನಿಮ್ಗೆ ಸ್ವಲ್ಪ ಬಹಳನೇ ಡಿಫ್ರೆನ್ಸ್ ಇದೆ. ಬಳ್ಳಾರಿ ಸ್ವಲ್ಪ ರಫ್ ಅಷ್ಟೇ. ಅದ್ ಬಿಟ್ರೆ ನನ್ಗೆ ಅನ್ಸುತ್ತೆ ನಾನು ಈ ತರ ಮಾತಾಡ್ಬೇಕಲ್ಲ ಅಂತ. ಅದು ಹೆಂಗೆ ಸರ್? ಅದನ್ನೇ ಅಂದ್ರೆ ಎಷ್ಟೋ ಸಲ ಅನ್ಕೊಂತಾರೆ, ನಾವು ಬೆಂಗಳೂರಿಗೆ ಬಂದ್ಬಿಟ್ರೆ ನಾವು ಬೆಂಗಳೂರು ತರ ಇರ್ಬೇಕು ಅಂತ ಅನ್ಕೊಳ್ಳೋರು ಕೆಲವೊಬ್ರು ಇರ್ತಾರೆ. ಬಟ್ ಇಲ್ಲಿ ಈ ಸ್ಟೇಜಿಗೆ ಬಂದ್ರು ಕೂಡ ನಮ್ ಭಾಷೆ ಇದಪ್ಪ, ನಾನು ಹಿಂಗೆ ಮಾತಾಡೋದು ಅನ್ನೋದು ಇಲ್ಲ. ಅಂದ್ರೆ ಎಲ್ಲರೂ ಬಳ್ಳಾರಿ ಆಗ್ಲಿ, ಮಂಡ್ಯ ಆಗ್ಲಿ, ಪೂರ್ತಿ ಬೀದರ್ ಆಗ್ಲಿ, ಅಥವಾ ಈ ಕಡೆ ಕೊಳ್ಳೇಗಾಲ ಆಗ್ಲಿ, ಚಾಮರಾಜನಗರ ಆಗ್ಲಿ, ಎಲ್ಲಾನು ಕನ್ನಡನ. ಬಟ್ ನಮ್ಮ ಡೈಲೆಕ್ಟ್ಗಳು ಬೇರೆ ಬೇರೆ ಇರ್ತಾವಲ್ಲ, ಅಂದ್ರೆ ವೈವಿಧ್ಯಮಯವಾಗಿರುವಂತ ವಾತಾವರಣ ನಾವು ಮ್ಯಾಗ್ ಬಿಟ್ಕೊಡ್ಬೇಕು, ಮಾತಾಡ್ಬೇಕಲ್ಲ. ಈಗ ನಾನ್ ಮಾತಾಡ್ತಾ ಒಂದ್ ಸ್ವಲ್ಪ ಬಿಜಾಪುರದೂ ಈ ಕಡೆ ಬಂದ್ಬಿಡ್ತೈತಿ ಸ್ಲ್ಯಾಂಗ್ ನಮ್ಗೆ, ಕೆಲವೊಂದ್ಸರಿ ಬಳ್ಳಾರಿ ಬರ್ತೈತಿ. ಆ ಕಡೆ ಭಾಗದವ್ ಆಗಿರೋದ್ರಿಂದ ಅದು ನಮ್ಗೆ ಗುರುತು, ನಾವು ಬಂದಿರೋ ಜಾಗ, ಅದನ್ನ ಯಾವತ್ತು ಮರಿ ಬರಬಲ್ಲ. ಅದ್ಯಾಕೆ ಬಿಟ್ಕೊಡ್ಬೇಕು? ಅರ್ಥ ಆಕೈತಲ್ಲ, ಮಾತಾಡೋದು ಅರ್ಥ ಆಗತ್ತೆ. ಇಲ್ಲ ಹೇಗಿದ್ದೀರಾ, ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ, ಹಿಂಗೂ ಅರ್ಥ ಆಗತ್ತೆ. ನಮ್ ಡೈಲೆಕ್ಟ್ ನಾವು ಬಿಟ್ಕೊಡೋದು ಬೇಡ ಅಂತಷ್ಟೇ, ಬೇರೆ ಏನ್ ಆ ಭಾಗದವ್ರು ಇದೀವಿ ಅನ್ನೋದಕ್ಕೆ ಅದನ್ನ ಮಾತಾಡೋದು ಅಷ್ಟೇ. ಸರ್, ನನಗೆ ನವೀನ್ ಶಂಕರ್ ಅವ್ರ ಅಂದ ತಕ್ಷಣ ನನಗೆ 2 ಫ್ರೇಮ್ ನೆನಪು ಬರುತ್ತೆ. ಒಂದು ಹೊಯ್ಸಳ ರಿಲೀಸ್ ಆದ ಟೈಮಲ್ಲಿ ವೀರೇಶ್ ಥಿಯೇಟರ್ ಮುಂದ್ಗಡೆ ಕಟೌಟ್ ಮುಂದ್ಗಡೆ ನೀವು ಡ್ಯಾನ್ಸ್ ಮಾಡಿದ್ರು. ಅವತ್ತು ನಿಮ್ಮ ಅಭಿಮಾನಿಗಳೆಲ್ಲ ಸೇರಿ ಉತ್ತರ ಕರ್ನಾಟಕ ಹೋಗ್ಲಿ ಅಂತ ಅದೆಲ್ಲ ಸೆಲೆಬ್ರೇಷನ್. ಇನ್ನೂ ಒಂದು ಸಿನಿಮಾದ ಟೀಸರ್ ಲಾಂಚ್ ಅನ್ಕೊಂತೀನಿ, GT ಮಾಲಿಗೆ ಬಂದಿದ್ರೆ ಎಲ್ಲಾ ಸ್ಟಾರ್ಗಳು ಬಂದಿದ್ರು, ಒಬ್ಬೊಬ್ಬರನ್ನಾಗಿ ಕರಿತಾ ಇದ್ರು. ನೀವು ಸ್ಟೇಜ್ ಮೇಲೆ ಬಂದಾಗ ಅಲ್ಲಿ ಸುತ್ತ ಇದ್ದಂತ ಕ್ರೌಡ್ ಕೂಗ್ತಾ ಇದ್ದಿದ್ದು ವಿಧಾನ ನನಗೆ ಅವತ್ತು ಗೂಸ್ ಬಂಪ್ಸ್ ಬಂತು. ಹೇಳಿದೆ ನಾನು, ನೋಡಿದ್ರೆ ನಮ್ ಕಡೆಯವರು ಅದೊಂದು ಇದ್ದೇ ಇರುತ್ತೆ ನಮ್ಗೆ. ಅದೆಲ್ಲ ನೋಡಿದಾಗ ಖುಷಿ ಕೊಡುತ್ತೆ. ಬಟ್ ವರ್ಸೆಟಾಲಿಟಿ ಅಂತ ಬಂದಾಗ, ಈ ಪಾಪ್ಯುಲಾರಿಟಿ ಪ್ಲಸ್ ಈ ವರ್ಸೆಟಾಲಿಟಿ ಅಂದ್ರೆ ಬರೀ ಕಮರ್ಷಿಯಲ್ ಸಿನಿಮಾಗಳೇ ಮಾಡಬೇಕು ಅನ್ನುವಂತ ಒಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ, ಪ್ಲಸ್ ಸೆಟ್ ಆಫ್ ಆಕ್ಟರ್ಸ್ ಗಳು ಇರ್ತಾರೆ. ನೀವು ವೈವಿಧ್ಯತೆನೇ ಹುಡುಕೋದು ಯಾಕೆ ಅಂತ? ಅಂದ್ರೆ ಒಂದ್ ಸ್ಟೇಜ್ ಬರುತ್ತೆ, ಅಂದ್ರೆ ಆ ಸ್ಟೇಜ್ ಹೋದ್ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಸ್ವಲ್ಪ ಅವಕಾಶಗಳು ಕಮ್ಮಿ ಆಗ್ಬೋದು. ಇದು ಅರ್ಲಿ ಸ್ಟೇಜ್ ಅಲ್ಲ, ಇವಾಗ ಏನೇ ಮಾಡಿದ್ರು ಎಕ್ಸೆಪ್ಟೆನ್ಸಿ ಇರ್ತೈತಿ. ಅಂದ್ರೆ ಇವಾಗ ನೋಡ್ರಿ, ಈಗ ಸುದೀಪ್ ಸರ್ ಅಂತ ತಗೊಂಡ್ರೆ, ದರ್ಶನ್ ಸರ್ ಅಂತ ತಗೊಂಡ್ರೆ, ಅಪ್ಪು ಸರ್ ಅಂತ ತಗೊಂಡ್ರೆ, ಎನಿ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಮಾಸ್ ಅಥವಾ ಸ್ಟಾರ್ಡಮ್ ಇರುವಂತ ಆಕ್ಟರ್ಗಳನ್ನ ಅಂತ ತಗೊಂಡ್ರೆ, ಅವ್ರ ಲೇಯರ್ಗೆ ಯಾರ ಇದ್ದವ್ರನ್ನು ಕೂಡ ಅವ್ರು ಇವತ್ತು ಏನಿದಾರಲ್ಲ ಅದಕ್ಕೆ ಅಂತಾನೆ ಇಷ್ಟಪಟ್ಟು ಪಿಕ್ಚರ್ ನೋಡಕ್ ಹೋಗ್ತಿರ್ತೀವಿ. ಕತೆಗಿಂತ ಹೆಚ್ಚಾಗಿ ಓಕೆ ಸುದೀಪ್ ಸರ್ ಇದಾರೆ, ಓಕೆ ದರ್ಶನ್ ಸರ್ ಇದಾರೆ, ಓಕೆ ಅಪ್ಪು ಸರ್ ಇದಾರೆ, ಶಿವಣ್ಣ ಅವ್ರು ಅಂದ್ರೆ ಹಿಂಗೆ, ಓಕೆ. ಸೊ ಅವ್ರನ್ನ ನೋಡ್ಕೊಂಡು ನಾವು ಪಿಕ್ಚರ್ ಹೋಗ್ತೀವಿ.
ಬಟ್ ನಮ್ ಬೆಳವಣಿಗೆ ಹಂತದಾಗ ಇರೋಂತವ್ರಿಗೆ ನಮ್ಗೆ ಕತ್ತಿ ಹೆಂಗೈತಿ, ಟ್ರೈಲರ್ ಹೆಂಗೈತಿ, ಸಾಂಗ್ಸ್ ಹೆಂಗದವು, ಯಾವ ತರ ಜಾನ್ರ ಐತಿ, ಸೊ ಇದ್ರ ಮೇಲೆ ಜನ ಬರೋದಲ್ಲ. ಸೊ ಹಿಂಗಾಗಿ ಅದನ್ನು ಒಂದು ಕಾರಣ. ಅಂಡ್ ಅರ್ಲಿ ಸ್ಟೇಜಸ್ ಅಲ್ಲಿ ನೀವು ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅದು ನಿಮ್ಗೆ ನಾಳೆ ಅದೇ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಬಟ್ ದರ್ ಇಸ್ ನೋ ಡಿಫ್ರೆನ್ಸ್. ಎಕ್ಸ್ಪೆರಿಮೆಂಟಲ್ ಅಂಡ್ ಕಮರ್ಷಿಯಲ್ ಅಂತ ಡಿಫ್ರೆನ್ಸ್ ನಾವು ಮಾಡಕ್ ಹೋಗ್ಬಾರ್ದು. ನನ್ನ ಪ್ರಕಾರ ಕಮರ್ಷಿಯಲ್ ಪಿಕ್ಚರ್ ಅಂತಂದ್ರೆ ದುಡ್ಡು ಮಾಡ್ಕೊಳ್ಳೋ ಪಿಕ್ಚರ್ ಅಷ್ಟೇ. ಅದು ಕಾಂಟೆಂಟ್ ಬೇಸ್ಡ್ ಆಗಿತ್ತು, ಇಲ್ಲ ಮೈಂಡ್ಲೆಸ್ ಆಗಿರುವಂತ ಸ್ಟ್ರೇಟ್ ಅವೇ ಎಂಟರ್ಟೈನ್ಮೆಂಟ್ ನ ಇಟ್ಕೊಂಡಿರುವಂತ ಸಿನಿಮಾಗಳಾಗಿರುತ್ತೋ, ಅಥವಾ ಎಕ್ಸ್ಪೀರಿಯನ್ಷಿಯಲ್ ಫ್ಯಾಕ್ಟರ್ ಇಟ್ಕೊಂಡಿರುವಂತ ಸೈಫೈ ಅಥವಾ ಲಾರ್ಜರ್ ದನ್ ಲೈಫ್ ಸಿನಿಮಾಗಳಾಗಿರುತ್ತೆ. ಯಾವುದೇ ಪಿಕ್ಚರ್ ಆಗ್ಲಿ ಎಂಟರ್ಟೈನ್ ಮಾಡಬೇಕು, ಜನ ಬರಬೇಕು, ನಿರ್ಮಾಪಕರು ದುಡ್ಡು ಮಾಡ್ಕೋಬೇಕು. ಸರ್, ನೋಡಿದವರು ಏನಂತಾರೆ, ನೋಡಿದವ್ರು ಯಾರು ಏನಂದಿದ್ದಾರೆ ಸಿನಿಮಾದ ಬಗ್ಗೆ? ಸಿನಿಮಾದ ಸೆಲೆಬ್ರಿಟೀಸ್ಗಳ, ಸಿನಿಮಾ ರಂಗದವರಾಗಿರ್ಬೋದು ಅಥವಾ ನಿಮ್ಗ ತುಂಬಾ ಆತ್ಮೀಯರಾಗಿರ್ಬೋದು, ಎಲ್ಲರಿಗೂ ಖುಷಿ ಐತೆ. ಅಂದ್ರೆ ಇಲ್ಲ ಈ ಸಿನಿಮಾ ಅಂದ್ರೆ ಸಬ್ಜೆಕ್ಟ್ ಅಭಿರುಚಿ ಚಲೋ ಇರ್ತೈತಿ ಇದು. ಆಮೇಲೆ ಟೀಸರ್ ಒಂದು ಬಿಟ್ಟಿವಲ್ಲ, ಟೀಸರ್ ಬಿಟ್ಟಾಗೂ ಚಲೋತ್ನಾಗೆ ಇತ್ತು ರಿಯಾಕ್ಷನ್. ಮತ್ತೆ ಒಂದು ಸಾಂಗ್ ಬಿಟ್ವಿ, ಹೆಜ್ಜೆ ರೂಪಿಸಿ ಸಾಂಗ್, ಜಯಂತ್ ಕಾಕಿಣಿ ಬರ್ತಾರೆ. ಆಮೇಲೆ ಸಾಧು ಸರ್ ಹಾಡಿದ ಸಾಂಗ್ ಅಮೇಜಿಂಗ್. ಸೊ ಆ ಲಲ್ಲಬೈಗೆ ಸೊ ಎಲ್ಲದಕ್ಕೂ ರಿಯಾಕ್ಷನ್ ಸೂಪರ್, ಎಲ್ಲ ಚಲೋ ಐತಿ. ಆಮೇಲೆ ಅದು ಹಂಗೇನೆ ಟೀಸರು, ಸಾಂಗು, ನೆಕ್ಸ್ಟ್ ಟ್ರೈಲರ್, ಈಗ ಮಾಡೋ ಇಂಟರ್ವ್ಯೂಸ್, ಇಲ್ಲಿಂದ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಷ್ಟು ಸಬ್ಜೆಕ್ಟ್ಗೆ ಆಡಿಯನ್ಸು ಹತ್ರ ಆಗ್ತಾ ಹೋಗ್ತಾರೆ. ಅಂದ್ರೆ ಓಕೆ ಈ ತರದ ಸಬ್ಜೆಕ್ಟ್ ಆಯ್ತು ಅಂತ ಹೆಚ್ಚಿಗೆ ತಿಳ್ಕೊತಾ ಹೋಗ್ತಾರೆ. ಸೊ ಫಾರ್ ಎಲ್ಲ ಚಲೋದ್ನಾಗ ಐತಿ ರಿಯಾಕ್ಷನ್. ಸರ್, ಸಿನಿಮಾಗೆ ಆಡಿಯನ್ಸ್ ಸಪೋರ್ಟ್ ಡೆಫಿನೆಟ್ಲಿ ಇದೆ. ಸಿನಿಮಾ ರಂಗದ ಕಡೆಯಿಂದ ಸಪೋರ್ಟ್ ಹೆಂಗಿದೆ? ಅಂದ್ರೆ ನೀವು ಬಂದವರು, ಬಿಕಾಸ್ ನೀವು ವಿತೌಟ್ ಬ್ಯಾಕ್ ಗ್ರೌಂಡ್ ಬಂದವರು, ನನ್ಗೆ ತಿಳಿದ ಮಟ್ಟಿಗೆ ನಿಮ್ಮ ಜರ್ನಿಯಲ್ಲಿ ಮೊದಲಿಂದನೂ ಡಾಲಿ ಧನಂಜಯ ಅವರು ನಿಮ್ಗೆ ಯಾವಾಗ್ಲೂ ಸಾಥ್ ಕೊಟ್ಕೊಂಡು, ಗೆಳೆಯರ ತರ ಇಟ್ಕೊಂಡು, ಅಣ್ಣ ತಮ್ಮರ ತರ ಇಟ್ಕೊಂಡು ಬಂದವರು. ಅದು ಹೊರತಾಗಿ ಇನ್ನು ಸಿನಿಮಾ ರಂಗದಲ್ಲಿ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ ನಿಮ್ಗೆಲ್ಲ? ನೀವು ಅನ್ಕೊಂಡಿರ್ತೀರ ಮೊದಲು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಸ್ಟಾರ್ ಆಗ್ಬೇಕು ಅನ್ನೋದಿದ್ರು ಇಲ್ಲಿ ಹೆಂಗಿರುತ್ತೆ ಅಂತ ಕೆಲವೊಬ್ರು ಹೇಳ್ತಿರ್ತಾರಲ್ಲಿ, ಅಷ್ಟು ಈಸಿ ಅಲ್ಲ ಹೊಸಬ್ರು ಬೆಳೆಯೋದು, ಬ್ಯಾಕ್ ಗ್ರೌಂಡ್ ಇಲ್ದೇ ಇದ್ರೆ ಕಷ್ಟ ಅಂತ. ಇಲ್ಲಿ ಹೆಂಗಿದೆ ನಿಜವಾಗ್ಲೂ? ಇಲ್ಲ ಅಂದ್ರೆ ಗೊತ್ತಿಲ್ಲ, ನಾವು ಪ್ರತಿಯೊಂದನ್ನು ನಾನು ಸ್ವಲ್ಪ ಪಾಸಿಟಿವ್ ಆಗೇನೆ ನೋಡ್ತೀನಿ. ಆ ಪಾಸಿಟಿವ್ ಆಗಿ ನೋಡಿರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ನಾವು ಸಿನಿಮಾಗೆ ಬರಕ್ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಸಕ್ಸಸ್ಫುಲ್ ಸ್ಟೋರಿಗಳನ್ನ ನಾವು ಕೇಳೋದು ಸ್ವಲ್ಪ ಕಮ್ಮಿ ಅಲ್ಲ. ಒಂದು ವರ್ಷ 200-300 ಪಿಕ್ಚರ್ ರಿಲೀಸ್ ಆಗ್ತಾವ ಅಂದ್ರೆ ನಮಗೆ ಸಿಗುವಂತ ಸಕ್ಸಸ್ಫುಲ್ ಸಿನಿಮಾಗಳ ಸಂಖ್ಯೆ 10ರಿಂದ 20 ಮ್ಯಾಕ್ಸಿಮಮ್. ಅಂದ್ರೆ ನಮಗೆ ಗೊತ್ತಾಗುವಂತ ಸಿನಿಮಾಗಳ ಸಂಖ್ಯೆ, ಸ್ವಲ್ಪ ಗಮನ ಸೆಳೆಯುವ ಸಿನಿಮಾಗಳ ಸಂಖ್ಯೆ. ಆ ರೇಷಿಯೋ ಅಂತ ನೋಡಿದಾಗ ಸೊ ಅಲ್ಲೂ ನಾವು ಪಾಸಿಟಿವಿಟಿ ನೋಡ್ಕೊಂಡೆ ಬರೋದಲ್ಲ. ನಮ್ಮ ಸಿನಿಮಾನು ಅಷ್ಟರ ಒಳಗೆ ಬೆಸ್ಟ್ ಆಫ್ ದ 10 ಸಿನಿಮಾ ಒಳಗೆ ಕೂರಿಸ್ಬೇಕು ಅಂತ ಸೂಪರ್ ಮಾಡಿರೋ ಸಿನಿಮಾಗಳೆಲ್ಲವೂ ಕೂಡ ಆ ಲಿಸ್ಟಲ್ಲಿ ಕೂತಿದ್ದಾವೆ. ದಟ್ ವೇ ನನಗೆ ಬಂದಾಗಿಂದನೂ ಎಲ್ಲಾನು ಚಲೋನೆ ಪ್ರೋತ್ಸಾಹ ಸಿಕ್ಕೈತಿ. ಅಪ್ಪು ಸರು ಕರೆದು ಸಿನಿಮಾ ನೋಡಿ ಭಾಳ ಖುಷಿನ ವ್ಯಕ್ತಪಡಿಸಿದ್ರು. ಆಮೇಲೆ ಪ್ರಾಬ್ಲಿ ಇದ್ದಿದ್ರೆ ಅವ್ರ ಬ್ಯಾನರಲ್ಲಿ ಒಂದು ಸಿನಿಮಾನು ಆಗಿರೋದು. ಸೊ ಅವರು ನನ್ಗೆ ಹೇಳಿದ್ದು ನೆನಪಾಯ್ತು, ಅಂದ್ರೆ ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಅಶ್ವಿನಿ ಮೇಡಮ್ ಕೂಡ ಅವ್ರ ಒಂದು ಕತೆ ಚೆನ್ನಾಗಿದೆ, ನಾನು ಕೇಳು ಅಂತ ಹೇಳಿದ್ರು. ಬಟ್ ಅದು ಒಂದಿಷ್ಟು ಕಾರಣಗಳಿಂದ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಆ ಕತೆ ಚೆನ್ನಾಗಿತ್ತು, ಆ ಪಿಕ್ಚರ್ ಆಗಿರ್ಬೋದು. ಆಮೇಲೆ ದುನಿಯಾ ವಿಜಯ್ ಸರ್ ಮನೆಗೆ ಕರೆದು ಅವ್ರು ನಾನು ಡೈರೆಕ್ಟ್ ಮಾಡ್ತೀನಿ ಒಂದು ಸಿನಿಮಾನ, ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಹೇಳಿದ್ರು. ಸೊ ಅವಾಗಲೂ ಅಷ್ಟೇ. ಆಮೇಲೆ ನಮ್ಮ ನೀನಾಸಂ ಸತೀಶ್ ಅವರು ಗುಲ್ಟು ಸಿನಿಮಾ ನೋಡ್ಬಿಟ್ಟು ಕರೆದು ಅವತ್ತಿಂದ ಇವತ್ತಿಗೂ ಕೂಡ ಸ್ನೇಹಿತರಾಗಿ ಇದ್ದಾರೆ. ಆಮೇಲೆ ಧರಣಿ ಮಂಡಲ ಸಿನಿಮಾ ಸತೀಶ್ ಅವರ ಬಂದು ಪೂಜೆಯಿಂದ ಹಿಡಿದು ರಿಲೀಸ್ವರೆಗೂ ಅವ್ರ ಜೊತೆ ಇದ್ರು. ಆಮೇಲೆ ನಮ್ಮ ತನು ಫಸ್ಟ್ ನನ್ನ ಶಾರ್ಟ್ ಫಿಲ್ಮ್ ಟೈಮಿಂದನೂ ಕೂಡ ಈಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ಸುನಿ ಸರ್, ಸೊ ಪ್ರತಿಯೊಬ್ಬರು ಕೂಡ ಹಂಗೆ ನಮ್ಮ ವಸಿಷ್ಠ ಅವರು, ಎವ್ರಿಬಡಿ ನಾವು ಒಂದು ಸಹಾಯ ಅಂತ ಕೇಳಿದಾಗ ಎಲ್ಲರೂ ಕೂಡ ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇನ್ನು ಸುದೀಪ್ ಸರ್ ಮೊನ್ನೆ ಇವೆಂಟಿಗೆ, ಚಿತ್ರದುರ್ಗ ಇವೆಂಟಿಗೆ ಕರೆದಿದ್ರು. ಕಾರ್ತಿಕ್ ಅವರು ಫೋನ್ ಮಾಡಿ, ಇಲ್ಲ ಸುದೀಪ್ ಸರ್ ಇವೆಂಟಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ.
ಒಬ್ಬರು ಸ್ಟಾರ್ ಆಗಿ ಅಂದ್ರೆ ನಾನು ಹೇಳ್ತಿರೋದು ಆ ಥರ ಒಂದು ಪರ್ಸನಲ್ ಆಗಿ ಇನ್ವೈಟ್ ಮಾಡುವಂತ ಇದಿರುತ್ತಲ್ಲ. ಸೊ ಅದು ಆಮೇಲೆ ಗುಲ್ಟು ಸಿನಿಮಾ ರಿಲೀಸ್ ಆದಾಗ ಯಶ್ ಅವರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರು. ನನ್ಗೆ ಗೊತ್ತಿರೋ ಹಂಗೆ ಪ್ರತಿಯೊಬ್ರು ಅಂದ್ರೆ ರವಿ ಸರ್ ನಮ್ಮ ಹೊಂದಿಸಿ ಬರೀರಿ ಟೈಮಲ್ಲಿ ಸಾಂಗ್ನ ರಿಲೀಸ್ ಮಾಡಿಕೊಟ್ರು. ಸೊ ಈಚ್ ಆ್ಯಂಡ್ ಎವ್ರಿಬಡಿ, ನಿರ್ದೇಶಕರಾಗ್ಲಿ ರಕ್ಷಿತ್ ಅವರು, ಮತ್ತೆ ರಕ್ಷಿತ್ ಅವರು ಹೇಳಿದ್ರು, ಕರೆದ್ಬಿಟ್ರು ನನಗೆ ಒಳ್ಳೆ ಕಥೆ ಇದ್ರೆ ಹೇಳಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ನೋಡಿದವ್ರು ಏನಂತಾರೆ ಸಿನಿಮಾನ, ರಾಜ್ ಅವರು ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ಅವ್ರು ಆಲ್ರೆಡಿ ನೋಡಿದ್ದಾರೆ ಸಿನಿಮಾ. ಆ್ಯಂಡ್ ಕ್ಷೇತ್ರಪತಿ ಬಂದಾಗ ರಿಷಬ್ ಅವರು ಅವರೇ ಫೋನ್ ಮಾಡ್ಬಿಟ್ಟು ನನ್ನ ಟ್ರೈಲರ್ ಕಳಿಸಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅವ್ರು ಶೇರ್ ಮಾಡಿದ್ರು. ಆ್ಯಂಡ್ ನನ್ನ ಪ್ರತಿ ಸಿನಿಮಾದಲ್ಲಿ ಪೋಸ್ಟರಿಂದ ಹಿಡಿದು ಟ್ರೈಲರಿಂದ ಹಿಡಿದು ಒಬ್ಬ ಸ್ನೇಹಿತನಾಗಿ ಧನು ಶೇರ್ ಮಾಡ್ತಾನೆ ಇರ್ತಾರೆ, ನಾನು ಕೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಂಗೆ ಪ್ರತಿಯೊಬ್ಬರು ನನ್ನ ವಾರ್ಗಿಯವರಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರತಿಯೊಬ್ಬರು ಸಹಾಯ ಮಾಡ್ತಾ ಬಂದಿದ್ದಾರೆ. ಇವತ್ತು ನೋಡಿದವ್ರು ಏನಂತಾರೆ, ಪೋಸ್ಟರ್ ರಿಲೀಸ್ ಮಾಡಿದ್ದು ಮುರಳಿ ಸರ್. ಹೌದು. ಸೊ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಒಳ್ಳೆ ವರ್ಕ್ ಸಿಕ್ಕರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಆಚೆ ಕಡೆ ಹೆಂಗ್ ಪರ್ಸೆಪ್ಷನ್ ಇರುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಇಂಡಸ್ಟ್ರಿ, ನನಗೆ ಗೊತ್ತಿರೋದು ನಮ್ಮ ಇಂಡಸ್ಟ್ರಿ ಅಷ್ಟೇ, ನಾನು ಬೇರೆ ಕಡೆ ಕೆಲಸ ಮಾಡಿಲ್ಲ ಅಲ್ಲ. ಸೊ ಬೇರೆ ಕಡೆದೆಲ್ಲ ಬರೀ ಸುದ್ದಿ ಕೇಳಿರ್ತೀವಿ. ನಮ್ಮ ಇಂಡಸ್ಟ್ರಿ ಅಂತ ಬಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಸಪೋರ್ಟಿಂಗ್ ನಿಂತಿದ್ದಾರೆ. ಅವರು ಇವರು ಅಂತಲ್ಲ, ಒಬ್ಬರಿಂದ ಒಬ್ರು ಒಂದು ಸಿನಿಮಾ ಅಂತ ಬಂದ್ರೆ ನಮ್ಮ ಸ್ಟಾರ್ಗಳು ಇವತ್ತವರೆಗೂ ಬರ್ತಾರೆ. ಎಷ್ಟೇ ಕ್ರೌಡ್ ಇದ್ರೂ ಕೂಡ ಅದೇನು ಲೆಕ್ಕಿಸ್ತಂದ್ರೆ ಒಂದು ಸ್ಟಾರ್ಡಮ್ ಅಂತ ಪಡ್ಕೊಂಡ್ಮೇಲೆ ತುಂಬಾ ಸಲೀಸಾಗಿ ಓಡಾಡೋದು ಕಷ್ಟ. ಅದೆಲ್ಲನೂ ಲೆಕ್ಕಿಸದೆ ಎಲ್ಲರೂ ಬರ್ತಾರೆ, ಬಂದು ಸಹಾಯ ಮಾಡ್ತಾರೆ. ಈಗ ಟಗರು ಪಲ್ಯ ಸಿನಿಮಾ ಮಾಡೋ ಟೈಮಲ್ಲಿ ದರ್ಶನ್ ಅವ್ರು ಬಂದರು, ಹೊಯ್ಸಳ ಟೈಮಲ್ಲಿ ಸುದೀಪ್ ಸರ್ ಬಂದರು. ಸೊ ಅವ್ರಿಗೂ ಕೂಡ ಒಂದು ಒಳ್ಳೆ ಕೆಲಸ ಅಂತ ಕಾಣಿಸಿದಾಗ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ ಖಂಡಿತ. ಬಿಕಾಸ್ ದೇ ಥಿಂಕ್ ನಾವಿನ್ನೂ ಬೆಳೀತಾ ಇರುವಂಥದ್ದಲ್ಲಿ ಇರೋರು ಕೂಡ ನಾವು ಆಶಾಭಾವನೆಯಿಂದ ನೋಡ್ತಿರ್ತೀವಿ, ಅವ್ರು ಇನ್ನೂ ಬಿಗರ್ ಪರ್ಸ್ಪೆಕ್ಟಿವ್ ನೋಡ್ತಿರ್ತಾರೆ. ಇನ್ನೂ ಹೆಚ್ಚು ಜನ ಹೀರೋಗಳು ಬರಬೇಕು, ಇನ್ನೂ ಹೆಚ್ಚು ಜನ ನಿರ್ದೇಶಕರು ಬರಬೇಕು, ಇನ್ನೂ ಹೆಚ್ಚು ಸಕ್ಸಸ್ಫುಲ್ ಸಿನಿಮಾಗಳಾಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾರಿಗೂ ಇಲ್ಲಿ ಆ ಥರ ಕಾಂಪಿಟೇಟಿವ್ ಆಗಿ ನೋಡೋದಕ್ಕಿಂತ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಬರಲಿ ಅನ್ನೋದೇ ಇರುತ್ತೆ. ಸೊ ನೈಸ್ ಸರ್. ಈ ಸಿನಿಮಾನ ತೆಲುಗಲ್ಲಿ ಏನಾದ್ರು ರಿಲೀಸ್ ಮಾಡೋ ಪ್ಲಾನ್ ಇದೆಯಾ? ಯಾಕೆ ಅಂದ್ರೆ ಸಲಾರ್ ಆದ್ಮೇಲಿಂದ ನಿಮ್ ಕ್ರೇಜ್ ಆಂಧ್ರದಲ್ಲೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಸಲಾರ್ 2 ನಲ್ಲಿ ಏನಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಲಾರ್ ಮತ್ತೆ ಪಂಡಿತ್ ಫೇಸ್ ಆಫ್ ಇರುತ್ತಲ್ವಾ, ಅದಕ್ಕೋಸ್ಕರ ವೇಟ್ ಮಾಡ್ತಿದೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದೇನ್ ಪ್ಲಾನ್ ಮಾಡಿ ಕ್ಯಾರೆಕ್ಟರ್ ಆಗಿ ವರ್ಕ್ ಆಗಿರುತ್ತೆ. ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ಈಗ ಅವ್ರದ್ದು ಫ್ಯಾನ್ ಥಿಯರೀಸ್ ಎಲ್ಲ ಮಾಡ್ತಿರ್ತಾರಲ್ಲ, ನೋಡಿದಾಗ ಯಾರು ನಾನು ಈಗ ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಏನೇನ್ ಬರ್ದಿದ್ದಾರೆ ಏನೇನು ನೋಡೋಣ ಇರೋ, ಬಟ್ ಸುಮ್ಮನೆ ನಮ್ಮ ಹೆಸರನ್ನೇ ಟೈಪ್ ಮಾಡಿ ನಾವೇ ಸರ್ಚ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಬಹಳಷ್ಟು ಜನ ಅದ್ರದ್ದು ಬಿಟ್ಸ್ ಅಂಡ್ ಪೀಸಸ್ನ ಕಟ್ ಮಾಡಿ ಮ್ಯೂಸಿಕ್ ಹಾಕಿ ಅವರೇ ಆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಬರ್ದಿರ್ತಾರಲ್ಲ, ಅದು ನೋಡಿದಾಗ ಖುಷಿ ಆಗ್ತದೆ. ಆಮೇಲೆ ನಾನು ತಿರುಪತಿಗೆ ಹೋದಾಗ ಅಲ್ಲಿ ಹೋದಾಗ ಒಂದಿಷ್ಟು ಜನ ಮಾತಾಡ್ಸಿದ್ರು, ನನಗೆ ಗುರ್ತು ಹೇಳೋದು ಮಾತಾಡ್ಸಿದ್ರು. ಫಸ್ಟ್ ಸಡನ್ ಆಗಿ ಎಲ್ಲ ನೋಡಿದ್ದೀನಿ ಅವರು. ಆಮೇಲೆ ಮುಂಬೈಗೆ ಒಂದ್ಸರಿ ಹೋಗಿದ್ದೆ ನಾನು. ಮುಂಬೈಗೆ ಸುವರ್ಣ ಚಾನಲ್ ಒಂದು ಅವಾರ್ಡ್ ಫಂಕ್ಷನ್ ಏನೋ ಮಾಡಿದ್ರು ನಾರ್ತ್ ಕರ್ನಾಟಕದವ್ರಿಗೆ. ಅಲ್ಲಿ ಹೋದಾಗ್ಲೂ ಅಷ್ಟೇ, ಅಲ್ಲಿ ಒಬ್ರು ಪೊಲೀಸ್ ಗುರುತಿರೋದು ಮಾತಾಡ್ಸಿದ್ರು. ಸೊ ಆ ಗುರುತಿಸಿಕೊಳ್ಳುವಷ್ಟರ ಮಟ್ಟಿಗೆ ಇದೀವಿ. ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಂಡು ಅಂತ ಸ್ಟೇಜಿಗೆ ಹೋಗ್ಬೇಕು ಇನ್ನು, ಅಂದ್ರೆ ಬೇರೆ ಕಡೆ. ಇಲ್ಲಿ ನಮಗೆ ಏನಂದ್ರೆ ಒಂದು 4-5 ಸಿನಿಮಾಗಳನ್ನ ನೋಡಿ ನಮಗೆ ಅಂತ ಒಂದಿಷ್ಟು ಜನ ಆಡಿಯನ್ಸ್ ಹುಡ್ಕೊಂಡಿರ್ತಾರೆ, ನಮ್ಮನ್ನ ಪ್ರೀತಿಸೋರ್ನ ಹುಡ್ಕೊಂಡಿರ್ತಾರೆ. ಅಲ್ಲಿ ಒಂದು ಪಾತ್ರವಾಗಿ ಸೆಲೆಬ್ರೇಟ್ ಮಾಡಿದ್ರೆ ಇನ್ನು ಬೆಳಿಬೇಕಲ್ಲ ನಾವು, ಅಂದ್ರೆ ಇನ್ನು ಬೆಳವಣಿಗೆ ಅಂತ ಅದಾಗ್ಲಿ ಸರ್. ಆದಷ್ಟು ಬೇಗ ಆಗುತ್ತೆ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ, ಆಗುತ್ತೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸರ್ ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿದವರು ಏನಂತಾರೆ ಅಂತ, ನಿಮ್ಮ ಆಡಿಯನ್ಸ್ಗಳು ಯಾವತ್ತೂ ಕೂಡ ನಿಮ್ ಸಿನಿಮಾಯಿಂದ ಒಂದು ಕಂಟೆಂಟ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಒಂದು ಹೊಸ ಕಂಟೆಂಟ್ನೇ ತರ್ತಾರೆ,
ಏನೋ ವಿಭಿನ್ನವಾದಂತ ಪ್ರಯತ್ನ ಇರುತ್ತೆ. ಅಟ್ಲೀಸ್ಟ್ ನಮ್ಗೆ ಇಷ್ಟ ಆಗುವಂತ ಸಿನಿಮಾನೇ ತರೋದು ಅನ್ನೋ ನಂಬಿಕೆಯಲ್ಲೇ ಬರ್ತಾರೆ ಥಿಯೇಟರ್ಗೆ. ಅವ್ರಿಗೆ ಏನ್ ಹೇಳ್ತೀರಾ ಸರ್? ಒಂದು ನಾವೆಲ್ ಓದಿದಾಗ ನಮ್ಗೇನು ಖುಷಿ ಸಿಗುತ್ತಲ್ಲ ಆ ಥರ ಈ ಸಿನಿಮಾ ನಿಮಗೆ ಖುಷಿ ಕೊಡುತ್ತೆ. ಅಂದರೆ ಅಲ್ಲಿ ನಾವು ಶೂಟ್ ಮಾಡಿರುವಂಥ ಜಾಗಗಳಿಂದ ಹಿಡಿದು ಅಲ್ಲಿ ಬರುವಂಥ ಪಾತ್ರಧಾರಿಗಳಿಂದ ಹಿಡಿದು ನಾವು ಹೇಳಕೊಂಡಿರುವಂಥ ವಿಷಯದಿಂದ ಹಿಡಿದು ನನ್ನನ್ನು ಸೇರಿಸ್ಕೊಂಡು ನಿಮಗೆ ಸಿನಿಮಾ ಹತ್ತಿರ ಆಕೈತಿ. ನೀವು ಸಿನಿಮಾನ ಖುಷಿಯಿಂದ ಮನೆಗೆ ಬರ್ಬೇಕಾದ್ರೆ ಸಿನಿಮಾದಲ್ಲಿರುವಂಥ ಒಂದಿಷ್ಟು ವಿಷಯಗಳ ಜೊತೆಗೆ ಬರ್ತೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬರ್ರಿ, ಭೇಟಿಯಾಗೋಣ ಜನವರಿ 31ನೇ ತಾರೀಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೆ ಟೈಮ್ ಕೊಟ್ಟು ಇವತ್ತು ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ. ನಾವು ಕೂಡ ಥಿಯೇಟ್ರಿಗೆ ಬರ್ತೀವಿ. ಲೆಟ್ಸ್ ಸೆಲೆಬ್ರೇಟ್ ದ ಮೂವಿ. ಆಲ್ ದಿ ವೆರಿ ಬೆಸ್ಟ್. ಒಂದು ದೊಡ್ಡ ಸಕ್ಸಸ್ ಈ ವರ್ಷದ ಮೊದಲನೇ ತಿಂಗಳಲ್ಲಿ ಬರ್ತಾ ಇದ್ರ ದೊಡ್ಡ ಸಕ್ಸಸ್ ಇಂದಾನೆ ಇಯರ್ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಚೆನ್ನಾಗಿ ಆಗಲಿ, ಎಲ್ಲ ಒಳ್ಳೆಯದಾಗಲಿ. ಖಂಡಿತ. ಥ್ಯಾಂಕ್ ಯು.